ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಸುಮಾರು ಒಂದು 3 ಗಂಟೆ ಹಂಗೆ ಒಬ್ರು ಕೆಲಸ ಮುಗಿಸ್ಕೊಂಡು ಮನೆ ಕಡೆಗೆ ಬರ್ತಾವ್ರೆ. ಹಂಗೆ ಅವ್ರ ಫ್ರೆಂಡ್ ಫೋನ್ ಮಾಡಿದ್ರು, ಲೇ ನನಗೆ ಗೊತ್ತಿಲ್ಲ ನನ್ ಗಂಡ ಲೋನ್ ಎತ್ಬಿಟ್ಟಿದ್ದಾನ ಕಣೆ ಅಂತ. ಅದಕ್ಕೆ ಇವ್ರು ಬಿಡೆ ಲೋನ್ ಎತ್ಕೊಂಡ್ರೆ ನಿನಗೆ ತಾನೇ ಖರ್ಚು ಮಾಡ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಲೇ ಇವಾಗ ತಾನೇ ಒಂದು ಲೋನ್ ಮುಗಿತು ಕಣೆ, ಏನ್ ಮಾಡೋದೋ ಗೊತ್ತಿಲ್ಲಪ್ಪ ಅಂತ ಆ ಕಡೆಯಿಂದ ಫೋನ್ ಅಲ್ಲಿ ಬಡ್ಕೊಂತ ಅವ್ರವ್ರು. ಸರಿ ಕಣೆ ಮನೆ ಬಂತು, ನಾನು ಆಮೇಲೆ ಮಾಡ್ತೀನಿ ಬಿಡು ಅಂತೇಳಿ ಸೀದಾ ಇವ್ರು ಲಿಫ್ಟ್ ಅಲ್ಲಿ ಬಂದ್ರು. ಮನೆ ಡೋರ್ ಲಾಕ್ ಓಪನ್ ಮಾಡಿದ್ರು, ಒಳಗಡೆ ಹೋಯ್ತಾರೆ. ನೋಡಿದ ತಕ್ಷಣ ಹಂಗೆ ಶಾಕು. ಏನಪ್ಪಾ ವಿಷಯ ಅಂದ್ರೆ ಇವ್ರ ಮನೇಲಿ ಕೆಲಸ ಮಾಡ್ತಾರಲ್ಲ ಅವರು ಯಾರ ಜೊತೆನೋ ಇವ್ರ ಬೆಡ್ರೂಮ್ ಅಲ್ಲಿ, ಅದು ಇವ್ರ ಬೆಡ್ ಮೇಲೆನೆ ಜಲ್ಸಾ ಮಾಡ್ತಾವ್ರಿ. ಅದನ್ನ ನೋಡಿದ ತಕ್ಷಣ ಈ ಮೇಡಮ್ಗೆ ಸಖತ್ತು ಶಾಕು. ಹಂಗೆ ಗುಡುಗುಡು ಅಂತ ಆಚೆ ಓಡ್ ಬಂದ್ಬಿಡ್ತಾರೆ. ಬಂದ್ಬಿಟ್ಟು ಇವಾಗ ತಾನೇ ಕಟ್ ಮಾಡಲ್ಲ ಒಬ್ರು ಅವ್ರಿಗೆನೆ ಫೋನ್ ಮಾಡ್ತಾರೆ, ಲೇ ಈ ತರ ಅವಳು ನನ್ನ ಬೆಡ್ರೂಮ್ ಅಲ್ಲಿ, ಅದು ನನ್ನ ಬೆಡ್ ಮೇಲೆ ಯಾರ ಜೊತೆನೋ ಜಲ್ಸಾ ಮಾಡ್ತಾವಳು ಕಣೆ ಅಂತ. ಅದಕ್ಕೆ ಆ ಕಡೆ ನಾನು ಏನೋ ನೋಡ್ಕೊಂಡು ಸುಮ್ಮನೆ ಇದ್ದೇನೆ, ಫಸ್ಟ್ ಅವಳನ್ನ ಕೆಲ್ಸದ ತೆಗಿಯ ಅಂತ ಬಡ್ಕೊಂತಾವ್ರೆ. ಹೆಂಗೋ ಕೆಲ್ಸದವಳನು ಸೆಕ್ಯೂರಿಟಿ ಅಪ್ಪ ಆಚೆ ಬಂದ್ರು. ಇವರು ನೋಡಿದಿರಂಗೆ ಸೈಲೆಂಟ್ ಆಗಿ ಹಂಗೆ ಇದ್ಬಿಡ್ತಾರೆ. ಸೀದಾ ಮನೆ ಒಳಗಡೆ ಹೋದ್ರು. ಫಸ್ಟ್ ಬೆಡ್ ಕವರ್ ನ ಚೇಂಜ್ ಮಾಡ್ತಾರೆ. ನೈಟ್ ಆಯ್ತು, ಹಂಗೆ ಮಲ್ಕೊಂಡಿದ್ದಾರೆ. ಅವ್ರು ಮಲಗಿರೋ ಬೆಡ್ ಅಲ್ಲಿ ಏನಾಯ್ತಂತ ನೆನ್ಸ್ಕೊಂಡು ಹಂಗೆ ಬೆಡ್ಶೀಟ್ ಒಳಗಡೆ ಕೈ ಬಿಟ್ರು ರೀ. ಹಂಗೆ ಬೆಳಗ್ಗೆ ಆಯ್ತು. ಕೆಲಸದವಳು ಬಂದ್ರು. ಇವರು ಕುತ್ಕೊಂಡು ಸರಿ ನಿಂತ್ಕೊಂಡು ಕಾಫಿ ಕುಡಿತಾವ್ರೆ. ಅವಳನ್ನೇ ಗುರಾಯಿಸ್ತಾವ್ರೆ. ಸರಿ ಇರು, ಅವಳನ್ನ ಹೋಗಿ ಕೇಳಿಬಿಡೋಣ ಅಂತ ಸೀದಾ ಹೋಯ್ತಾರೆ. ಅದಕ್ಕೆ ಕೆಲಸದವಳು, ಏನಮ್ಮ ಪ್ಲಂಬರ್ ನ ಬರ ಕೇಳಿದೆ, ಬಂದ್ರ ಅಂತ ಕೇಳ್ತಾರೆ. ಇನ್ನು ಬಂದಿಲ್ಲ ನೋಡು, ಬಟ್ಟೆ ಕೂಡ ಮಡಚಿ ಇಲ್ಲೇ ಇಟ್ಟಿದ್ದೀರಾ ಅಂತೇಳಿ ಆ ಬಟ್ಟೆ ಎತ್ಕೊಂಡು ಸೀದಾ ಹಂಗೆ ಬೆಡ್ರೂಮ್ ಕಡೆ ಹೋಯ್ತಾಳೆ. ನಮ್ಮ ಓನರಮ್ಮನು ಕೇಳಕ್ ಬರ್ತಾರೆ. ಬೆಡ್ರೂಮ್ ಅಲ್ಲಿ ಆ ಬೆಡ್ ಕವರ್ ನೋಡಿದ ತಕ್ಷಣ ಕೆಲಸದವಳು ಹಂಗೆ ಸ್ಟಾಪ್ ಆದ್ಲು. ಸಡನ್ ಆಗಿ ಎದ್ಬಿಟ್ಟು ಏನೋ ಹೇಳಕ್ ಬರ್ತಾ ಇರಲ್ಲ ಮೇಡಮ್, ಏನಂತ ಹೇಳಿ ಅಂತ ಹೇಳಿದ ತಕ್ಷಣ ಓನರ್ ಅಮ್ಮನ್ಗೆ ಬಾಯ ಬರ್ತಾ ಇಲ್ಲ, ಸರಿ ಮಾತೆ ತಿರುಗ್ತಾ ಇಲ್ಲ. ಏನು ಇಲ್ಲ, ನೀನ್ಯಾಕೆ ಕಿಟಕಿ ಹಾಕಿರಿಲ್ಲ, ಎಷ್ಟು ಸೊಳ್ಳೆ ಬಂತು ಗೊತ್ತಾ ನೈಟ್ ಅಂತೇಳಿ ಆ ಮಾತನ್ನ ಚೇಂಜ್ ಮಾಡ್ತಾರೆ. ಕೆಲಸದವಳು ಏನೋ ನಾನು ಕಿಟಕಿ ಓಪನ್ ಮಾಡಿದ್ನ, ಇಲ್ಲ ಮೇಡಮ್ ಅವರೇ ನೀಟಾಗಿ ಮುಚ್ಚಿಬಿಟ್ಟೋಗಿದೆ, ನೀ ತಮಾಷೆ ಮಾಡಬೇಡಿ ಬನ್ನಿ ಈ ಕಡೆ, ನನಗೆ ತುಂಬಾ ಕೆಲಸ ಇದೆ ಅಂತೇಳಿ ಸೀದಾ ಹಂಗೆ ಹೊಂಟಿದ್ದಾರೆ. ಇವರು ಸೀದಾ ಆಫೀಸ್ಗೆ ಹೋದ್ರು. ಕೆಲಸ ಮುಗೀತು. ತಿರ್ಗಾ ವಾಪಸ್ಸು ಮನೆ ಕಡೆಗೆ ಬಂದ್ರು. ತಿರ್ಗಾ ಅವ್ರಿಬ್ರು ಬೆಡ್ ಅಲ್ಲಿ ಜಲ್ಸ ಮಾಡ್ತಾವ್ರಿ. ಓನರ್ ಅಮ್ಮ ನಿಂತ್ಕೊಂಡು ಹಂಗೇ ಬಾಯಿ ಬಿಟ್ಕೊಂಡು ನೋಡ್ತಾ ಇದೆ. ತಿರ್ಗಾ ಹಂಗೆ ಮಾರನೇ ದಿನ ಆಫೀಸ್ಗೆ ಬಂದ್ರು. ಎಲ್ಲರೂ ಕೇಳ್ತಾವ್ರೆ, ಏನ್ ಮೇಡಮ್ ಒಂಥರ ಇದಿರಲ್ಲ, ಯಾಕೆ ಏನಾಯ್ತು ನಿಮ್ಗೆ ಅಂತ. ಏನು ಇಲ್ಲಪ್ಪ, ಸರಿ ಏನಾಯ್ತು ಏನ್ ಹೇಳ್ರಿ ಇವಾಗ ಅಂತೇಳಿ ಆ ಮಾತನ್ನ ಅಲ್ಲಿಗೆ ಬಿಡ್ತಾರೆ ಆಫೀಸಲ್ಲೂ. ತಿರ್ಗಾ ಮಾರನೇ ದಿನ ನೈಟ್ ಓನರ್ ಅಮ್ಮ ಸೀದಾ ಮನೆಗೆ ಬಂದ್ರು. ಈ ಸಲ ತುಂಬಾ ಸೈಲೆಂಟ್ ಆಗಿ ಬರ್ತಾವ್ರೆ. ಡೇಟ್ ನೋಡಿದ್ರ 17ನೇ ತಾರೀಕು ಇವತ್ತು. ಈ ಸಲ ಓನರ್ ಅಮ್ಮ ಅವ್ರಿಬ್ರು ಜಲ್ಸ ಮಾಡೋದನ್ನ ನಿಂತ್ಕೊಂಡು ನೋಡ್ತಾ ಇಲ್ಲ, ಅಲ್ಲಿ ನೋಡಿ ಕುಂತ್ಕೊಂಡು ಆ ಡೋರ್ ಮುಂದ್ಗಡೆ ಒಂದು ಕನ್ನಡಿ ಇಕ್ಬಿಟ್ಟು ನೀಟಾಗಿ ನೋಡ್ತಾವ್ರೆ. ಕೈ ಎಲ್ಲೆಲ್ಲೋ ಬಿಟ್ಕೊಂತಾವ್ರಪ್ಪ. ತಿರ್ಗಾ ಹಂಗೆ ಆ ಕ್ಯಾಲೆಂಡರ್ ತೋರಿಸ್ತಾರೆ. ಡೇಟು 21. ಹಂಗಾರೆ ಒಂದು ವಾರದಿಂದ ಇದೇ ನಡೀತಾ ಇದೆ ರೀ. ಓನರ್ ಅಮ್ಮನೋ ಅವ್ರಿಗೇನು ಹೇಳ್ತಾ ಇಲ್ಲ. ಅವ್ರು ಜಲ್ಸ ಮಾಡೋದನ್ನ ನೋಡ್ಕೊಂಡು ಏನೇನೋ ಮಾಡ್ಕೊಂತಾವ್ರೆ. ಓನರ್ ಅಮ್ಮ ಅವರು ಕೆಲಸ ಮಾಡ್ಕೊಂಡು ಆಚೆ ಬರ್ತಾರೆ. ನೋಡಿದ್ರೆ ಚೇರು ಈ ಕಡೆ ಇದೆ. ಇದೇನಪ್ಪ ಚೇರ್ ಅಳ್ತಾನೆ ಇಟ್ಟಿದೆ, ಇಲ್ಲಿ ಯಾರು ಇಟ್ರು ಅಂತ ಕೆಲಸದೊಳಂಗೋ ಆಚೆ ಹೊಂಟೋದ್ಲು. ಓನರ್ ಅಮ್ಮ ರಾತ್ರಿ ಎಲ್ಲ ಬೆಡ್ಶೀಟ್ ಒಳಗಡೆ ಕೈ ಹಾಕೊಂಡು ಏನೇನೋ ಮಾಡ್ಕೊಂತಾವ್ರೆ. ಆ ಬೆಡ್ ಅಲ್ಲಿ ಆಗಿದ್ದು ನೆನೆಸ್ಕೊಂಡು. ಹಂಗೆ ಮಾರನೇ ದಿನ ಬೆಳಗ್ಗೆ ಆಯ್ತು. ಕೆಲಸವಳು ಖರ್ಚಿಫ್ ಏನೋ ಒಣಗಾಕ್ತಾವಳೆ. ಹಂಗೆ ಈ ಕಡೆ ಬಂದ್ಲು. ಟಕ್ ಅಂತ ಭಯ ಬಿದ್ಬಿಡ್ಲು. ಯಾಕಪ್ಪ ಅಂದ್ರೆ ಓನರ್ ಅಮ್ಮ 5 ನಿಮಿಷ ಮುಂಚೆನೆ ಬಂದು ಅಲ್ಲಿ ಚೇರ್ ಗಿರೆಲ್ಲ ಹಾಕೊಂಡು ರೆಡಿ ಮಾಡ್ಕೊಂತಾವ್ರೆ ಕುತ್ಕೊಂಡು ಇವ್ರು ಮಾಡೋದನ್ನ ನೋಡೋದಕ್ಕೆ. ಈ ವಿಷಯ ಕೆಲಸದೊಳಗೆ ಒಂಥರ ಆಯ್ತು. ಇದೇನಪ್ಪ ಓನರ್ ಅಮ್ಮ ಯಾಕೆ ಚೇರ್ ಅಲ್ಲಾಕೊಂಡು ಕುತ್ಕೊಬೇಕು ಅಂತೇಳಿ ಒಂದು ಮಿಸ್ ಕಾಲ್ ಹೊಡಿತಾಳೆ. ಟಕ್ ಅಂತ ಓನರ್ ಅಮ್ಮ ಫೋನ್ ನ ಸೈಲೆಂಟ್ ಮಾಡ್ಬಿಡ್ತಾರೆ. ಹಂಗಾರೆ ಕೆಲಸದೊಳಗೆ ಇವಾಗ ಗೊತ್ತಾಗೋಯ್ತು. ಓಹೋ ಇದ ಕತೆ, ನಾವ್ ಮಾಡೋದನ್ನ ಓನರ್ ಅಮ್ಮ ನೋಡ್ತಾವಳ, ಏನಾಗುತ್ತೋ ಅಂತ ಇವಳು ಭಯ ಬೀಳ್ತಾಳ ರೀ. ತಿರ್ಗಾ ಅವನ್ ಜೊತೆ ಜಲ್ಸ ಮಾಡ್ತಾವಳೆ. ಆದ್ರೆ ಈ ಸರಿ ಜಲ್ಸ ಮಾಡ್ತಾವಲ್ಲ ತುಂಬಾ ಜೋರಾಗಿ ಸೌಂಡ್, ಏನು ಕಿವಿಗೆ ಹತ್ತಿ ಇಟ್ಕೊಬೇಕು ಅಷ್ಟು ಸೌಂಡ್ ಬರ್ತಾ ಇದೆ. ಓನರ್ ಅಮ್ಮ ಹಂಗೆ ಬೆವ್ತ್ಕೊಂಡ್ಬಿಟ್ರು. ತಿರ್ಗಾ ಹಂಗೆ ನೈಟ್ ಆಯ್ತು. ಆ ಕೆಲಸದವಳು ಮನೇನ ತೋರಿಸ್ತಾರೆ. ಇದೇನ್ರಿ ಎಲ್ಲ ಒಂದೇ ಕಡೆ ಮಲಗವ್ರೆ, ಮಕ್ಳು ಎಲ್ಲ. ಅಯ್ಯಯ್ಯೋ ಆ ಸೆಕ್ಯೂರಿಟಿ ಬೇರೆ ಯಾರು ಅಲ್ಲ ರೀ, ಇವ್ರ ಸ್ವಂತ ಗಂಡ. ಮನೇಲಿ ಇಷ್ಟೊಂದ್ ಜನ ಅವ್ರೆ, ಏನು ಮಾಡಕ್ಕಾಗಲ್ಲ ಅಂತೇಳಿ ಓನರ್ ಮನೇನ ಉಪಯೋಗ ಮಾಡ್ತಾವಳೆ ಕೆಲಸದವಳು. ಈ ಕಡೆ ಕೆಲಸದವಳನು ಫುಲ್ ಬೇಜಾರಲ್ಲವಳೆ. ಅಯ್ಯಯ್ಯೋ ಓನರ್ ಅಮ್ಮನ್ ಗೊತ್ತಾಯ್ತು, ನಾಳೆ ಫೋನ್ ಮಾಡ್ತಾರ ಮಾಡಲ್ವಾ ಅಂತೇಳಿ ಅದೇ ಫೀಲಿಂಗ್ ಅಲ್ಲಿ ಪಾತ್ರೆ ಉಜ್ಜಿತಾವಳೆ. ಓನರ್ ಅಮ್ಮ ಫೋನ್ ಮಾಡಿದ್ರು, ಆಂಟಿ ಎಲ್ಲಿದ್ದೀರಾ, ಬೇಗ ಬನ್ನಿ, ನನ್ ಕೆಲ್ಸಕ್ಕೆ ಟೈಮ್ ಆಯ್ತು, ನಾನು ಹೋಗ್ಬೇಕು, ಯಾಕೆ ಲೇಟ್ ಇವತ್ತು ಅಂತ ಕೇಳ್ತಾರೆ. ಕೆಲಸದವಳು ಖುಷಿಯಾಗಿ ಕೆಲ್ಸಕ್ಕೆ ಓದ್ಲು. ಕೆಲಸದವಳಿಗೆ ಒಂಥರ ಖುಷಿ. ಯಾಕಪ್ಪ ಅಂದ್ರೆ ಇವಾಗ ಓನರ್ ಅಮ್ಮನ್ಗೂ ಗೊತ್ತು ಅವರು ಏನು ಮಾಡಲ್ಲ ಬಿಡು ಅಂತೇಳಿ ಒಂದಿನಕ್ಕೆ 2-3 ಸರಿ ಗಂಡನ್ ಕರೆದು ಜಲ್ಸ ಮಾಡ್ತಾವಳೆ. ಆ ಬಟನ್ ಎಲ್ಲ ಅಲ್ಲಿ ಬಿದ್ದೋಗಿರ್ತಲ್ಲ, ಗಂಡನ್ ಶರ್ಟ್ ಬಿಚ್ಚಬೇಕಾರೆ ಆ ಬಟನ್ ಕೂಡ ಎತ್ತಿ ಓನರ್ ಅಮ್ಮ ಇಟ್ಟಿರ್ತಾರೆ. ಇವ್ರ ಮನೆ ಕ್ಲೀನ್ ಮಾಡ್ಬೇಕಾರೆ ಆ ಬಟನ್ ನೋಡಿ ಇನ್ನೊಂದ್ ಸ್ಮೆಲ್ ಕೊಡ್ತಾರೆ ಅಲ್ಲಿ. ಹಂಗೆ ಮನೆ ಕೆಲಸ ಮಾಡ್ತಾರಬೇಕಾರೆ ಓನರ್ ಅಮ್ಮ ಆ ಬೆಡ್ರೂಮ್ ಅಲ್ಲಿ ಕುತ್ಕೊಂಡು ಉಗುರೇನೋ ಕಟ್ ಮಾಡ್ತಾರಂಗ ಅವಳೆ. ಕೆಲಸವಳು ಆ ಕನ್ನಡಿ ನೋಡ್ತಾಳೆ, ಓನರ್ ಅಮ್ಮನ ನೋಡ್ತಾರೆ. ಓ ಇಲ್ಲಿಂದಾನೆ ನೋಡ್ತಾವ್ರ ಅಂತ ಕೆಲಸವಳು ಅನ್ಕೋತಾಳೆ. ಇಲ್ಲಿಂದಾನೆ ಕಡೆ ನೋಡ್ತಾ ಇದೀನಂತ ಓನರ್ ಅಮ್ಮ ಅನ್ಕೋತಾರೆ. ಈ ಸಲ ಓನರ್ ಅಮ್ಮ ಅರ್ಜೆಂಟ್ ಒಂದು ಮೀಟಿಂಗ್ ಇದೆ ಹೋಗ್ಬೇಕಂತೇಳಿ ಮನೆಗ್ ಬಂದು ಏನ್ ಮಾಡ್ತಾವ್ರ ನೋಡ್ರಿ ಪಾಪ ಇವ್ರು ಗೊತ್ತಲ್ಲ ಅಂತ ಅವ್ರೂ ಬಿಡ್ತಾ ಇಲ್ಲ. ಅವರು ಕೆಲಸ ನಡೀತಾ ಇದೆ, ಓನರ್ ಅಮ್ಮನ ನೋಡ್ತಾವ್ರೆ. ಹಿಂಗೇ ಒಂದಿನ ನೋಡ್ತಾ ಮಾಡ್ತಾ ಒಂದು ದಿನ ಅವ್ರು ಮಾಡ್ತಾವ್ರೆ. ಓನರ್ ಅಮ್ಮ ನೋಡ್ತಾವ್ರೆ. ಆ ಗೋಡಲ್ಲಿ ಒಂದು ಅಲ್ಲಿ ಹೋಗೋದು ನೋಡಿ, ಅದನ್ನ ನೋಡಿ ಒಂದು ಸೌಂಡ್ ಹಾಕ್ಬಿಡ್ತಾರೆ ಓನರ್ ಅಮ್ಮ. ಟಕ್ ಅಂತ ಅವರು ಗಂಡ ಹೆಂಡತಿ ಎದ್ದು ಆಚೆ ಬಂದ್ರು. ಓನರ್ ಅಮ್ಮ ಗುಂಡಿಲ ಸ್ವಲ್ಪ ಸರಿಯಾಗಿ ಹಾಕೊಂಡಿಲ್ಲ, ಯಾಕಂದ್ರೆ ಕೈ ಎಲ್ಲೆಲ್ಲೋ ಹಾಕೊಂಡಿದ್ರು. ಅದನ್ನ ನೋಡಿದ ತಕ್ಷಣ ಓನರ್ ಅಮ್ಮ ಫುಲ್ ರೈಸ್ ಆಗ್ಬಿಡ್ತಾರೆ. ಲೇ ನನ್ ಮನೆ ಕರ್ಕೊಂಡ್ಬಂದು ಏನೇ ಮಾಡ್ತಾ ಇದ್ಯಾ, ನಿನ್ಗೆ ಸ್ವಲ್ಪ ನಾಚಿಕೆ ಮಾನ ಮರಿದಿಲ್ವನೆ, ಇದೇ ನಂಬ್ಕೊಂಡು ನಿನ್ ಕೀ ಕೊಟ್ಬಿಡೋದ್ ಮನೆ ಕೀನ ಅಂತ ಓನರ್ ಅಮ್ಮ ಹೇಳ್ತಾವ್ರೆ. ಏನೋ ನಾಚಿಕೆ ಮಾನ ಮರಿದಿ ಬಗ್ಗೆ ನನ್ನ ಹತ್ರ ಹೇಳ್ತಾ ಇದ್ಯಾ, ನಾ ಮಾಡೋದನ್ನ ನೀನ್ ಯಾಕೆ ಬಗ್ ನೋಡ್ತಾ ಇದೀಯ ಅಂತ ಕೆಲಸವಳು ಹೇಳ್ತಾವಳೆ. ಏನೋ ನಾನ್ ಬಗ್ ನೋಡ್ದನ, ಇದು ನನ್ ಮನೆ
ನಿಜಾನೇ ಕಣೆ, ನಾನು ಯಾವಾಗಾದ್ರು ಬರ್ಬೋದು ಹೋಗ್ಬೋದು ಅಂತ ಮನೆ ಓನರ್ ಹೇಳ್ತಾವ್ರೆ. ನೀನ್ ಯಾವಾಗಾದ್ರು ಬರ್ಬೋದು ಹೋಗ್ಬೋದು, ಓಕೆ ಎಷ್ಟ್ ಸರಿ ನೋಡಿದ್ಯಾ ಅವಾಗ ಕೇಳೋದು ಅಂತ ಕೆಲಸದವಳು ಹೇಳ್ತಾವಳೆ. ಹಿಂಗೆ ಜಗಳ ದೊಡ್ಡದಾಗ್ಬಿಡ್ತಾರೆ. ಗಂಡನ್ ಹೇಳ್ತಾನೆ, ಲೇ ಯಾಕೆ ಓನರ್ ಅಮ್ಮನ್ ಹಿಂಗ್ ಬೈತದೆ ಅಂತ. ಅದಕ್ಕೆ ಅವಳು ಏನ ಇವಳು ಓನರ್ ಅಮ್ಮನ ನಾವು ಮಾಡ್ತಾ ಇದ್ದೆ, ಎಷ್ಟು ಜನ ನೋಡ್ತಾ ಇಲ್ಲ ಇವಳು, ಅದು ನೋಡಲಿ ಗುಂಡಿ ನೋಡು ಎಲ್ಲ ಬಿಚ್ಕೊಂಡೈತೆ ಅಂತ ಒಂಥರ ಬಡರಲ್ಲ, ಸ್ವಲ್ಪ ಬಾಯಿ ಜಾಸ್ತಿ ಇರುತ್ತೆ. ಓನರ್ ಅಮ್ಮನ್ಗೆ ಏನಪ್ಪಾ ಹೇಳ್ಬೇಕು ಅಂತ ತಲೆ ಕೆಟ್ಟೋಯ್ತು. ಒಂಥರ ಬಡ್ಕೊಂಡ್ಬಿಡ್ತಾರೆ ಅವರಮ್ಮ. ಫಸ್ಟ್ ನನ್ನ ಮನೆ ಬಿಟ್ಟು ಆಚೆ ಹೋಗಿ ಇನ್ಮೇಲೆ ಬರ್ಲೇಬೇಡ, ತಗೋ ನಿನ್ ದುಡ್ಡು ಅಂತ ದುಡ್ಡೆಲ್ಲ ಕೊಟ್ಟು ಸೆಟ್ಲ್ಮೆಂಟ್ ಮಾಡ್ಬಿಡ್ತಾರೆ ಕೆಲಸದವಳಿಗೆ. ಕೆಲಸದವಳು ಏನೋ ಸಂಬಳ ಕೊಡ್ತೀಯಾ, ನಿನ್ ಮನೆನ ನಾನು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೆ ಗೊತ್ತಾ, ನಿನಗೆ ಊಟ ನಾಷ್ಟ ಎಲ್ಲ ಮಾಡ್ಕೊಟ್ಟಿರೋದು ನಾನು. ಯಾವತ್ತಾರು ನಿನ್ ಮನೆ ಒಂದು ಕಳ್ತನ ಆಗಿದ್ಯಾ, ಅರ್ಥ ಮಾಡ್ಕೊಳ್ಳಿ ಓನರಮ್ಮ ಅಂತ. ಕೆಟ್ಟ ಕೆಲಸ ಏನ್ ಮಾಡ್ದೆ, ಇವ್ ನನ್ ಗಂಡ ಬೇರೆ ಯಾರು ಕರ್ಕೊಂಡ್ ಬಂದಿಲ್ಲ ನಾನು ಅಂತ ಕೆಲಸದವಳು ಹೇಳ್ತಾವಳೆ. ಯಾರು ಗೊತ್ತು, ನನಗೆ ಗೊತ್ತಿದ್ದೆ ಇವನ್ ಕರ್ಕೊಂಡ್ ಬಂದಿದ್ಯಾ, ನನಗೆ ಗೊತ್ತಿಲ್ಲದೆ ಎಷ್ಟು ಕರ್ಕೊಂಡ್ ಬಂದಿದ್ಯಾ ಈ ಮನೆಗೆ ಅಂತ ಓನರಮ್ಮ ಹೇಳ್ಬಿಡ್ತಾರೆ. ಆ ಮಾತು ಕೇಳಿ ಕೆಲಸದವಳಿಗೆ ಒಂಥರ ಬೇಜಾರಾಗುತ್ತೆ. ಮೌ ತಗೊಳಮ್ಮ, ನಿನ್ ದುಡ್ಡು ಬೇಡ, ನಿನ್ ಮನೆ ಕೀನು ಬೇಡ, ಹೋಗ್ ಆಚೆ ಕಡೆ ಅಂತೇಳಿ ಆಚೆ ಬರ್ತಾಳೆ. ಓನರಮ್ಮನು ನೀನ್ ಇಲ್ಲಂದ್ರೆ ಅಲ್ಲ ಕಣೆ, ಎಲ್ಲೂ ಕೆಲಸ ಮಾಡಬಾರ್ದು, ಎಲ್ಲ ಬಿಲ್ಡಿಂಗ್ ಅವ್ರಿಗೆ ಹೇಳ್ತೀನಿ, ಒಬ್ಬೊಬ್ಬರಿಗೆ ಹೇಳ್ತೀನಿ ಕಣೆ ನೀನ್ ಮಾಡಿದ ಕೆಲಸನ ಅಂತ ಓನರಮ್ಮ ಹೇಳ್ತಾರೆ. ಸರಿ ಸರಿ ನೀನು ಹೇಳು, ನಾವಿಬ್ರು ಮಾಡೋದನ್ನ ನೀನ್ ಬುಕ್ ನೋಡ್ದಲ್ಲ, ನಾನು ಎಲ್ಲಾರ ತರ ಹೇಳ್ತೀನಿ ಅಂತ ಕೆಲಸದವಳು ಹೇಳ್ಬಿಡ್ತಾಳೆ. ಓನರಮ್ಮ ಫಸ್ಟ್ ಹೋಗಿ ಆಚೆ ಅಂತ ಢಮ್ ಅಂತ ಡೋರ್ ಹಾಕಿದ್ರು. ಹಂಗೆ ಮಾರನೇ ದಿನ ಕೆಲಸದವಳನ್ನ ತೋರಿಸಿದ್ರು. ಕುತ್ಕೊಂಡು ಟೀ ಕುಡಿತಾವಳೆ. ಗಂಡ ಮಾತಾಡ್ತಾವನೆ, ಯಾಕೆ ಕೆಲ್ಸಕ್ಕೆ ಹೋಗಿಲ್ವಾ, ಅಲ್ಲಿ ಸಿಕ್ಕಿಲ್ಲ ಏನೇ ಅಪಾರ್ಟ್ಮೆಂಟ್ ಅಲ್ಲಿ ನಾವು ಕೇಳು ಕೊಡ್ತಾರೆ ಕೆಲಸ ಅಂತ ಗಂಡ ಹೇಳ್ಬಿಟ್ಟು ಹೊಂಟೈತಾನೆ. ನೈಟ್ ಮುಚ್ಚಿದ ಬಾಗಲ್ನ ಇವಾಗ ತೆಗೆದ್ರು ಓನರಮ್ಮ. ಬನ್ನಿ ಆಂಟಿ, ಟೈಮ್ ಆಯ್ತು, ನನ್ ಕೆಲ್ಸಕ್ಕೆ ಟೈಮ್ ಆಯ್ತು, ನೀವು ಬೇಗ ಬನ್ನಿ ಅಂದ್ರೆ ಹೆಂಗೆ. ಏನು ಹಳೆ ಕೆಲ್ಸವಳ ಇಲ್ಲ ಹೊಸಬಳು. ಒಂದ್ 4-5 ಜನ ಬರ್ತಾರೆ ಕೆಲಸ ಮಾಡ್ತಾರೆ. ಒಬ್ಬೊಬ್ರು ಕೇಳ್ತಾವ್ರೆ, ಅಲ್ಲ ಮೇಡಮ್ ಅವಳು ತುಂಬಾ ವರ್ಷದಿಂದ ಕೆಲಸ ಮಾಡ್ತಾ ಇಲ್ಲಲ್ಲ, ಯಾಕೆ ಬಿಟ್ಬಿಟ್ಲು ಅಂತ ಕೇಳ್ತಾವ್ರೆ. ಅದೆಲ್ಲ ನಿನ್ ಯಾಕಮ್ಮ, ನಿನ್ ಕೆಲಸ ನೀನ್ ಮಾಡ್ಕೊಂಡು ಹೋಗು ಅಂತ ಓನರಮ್ಮ ಹೇಳ್ತಾರೆ. ಬಟ್ ಬರೋರೆಲ್ಲ ಮನೆನ ನೀಟಾಗಿ ಕ್ಲೀನ್ ಮಾಡ್ತಾ ಇಲ್ಲ, ಟಿಫನ್ ಊಟ ಕರೆಕ್ಟ್ ಆಗಿ ಮಾಡ್ಕೊಡ್ತಾ ಇಲ್ಲ ಓನರಮ್ಮನಿಗೆ. ಹಂಗೆ ನೆನ್ಸ್ಕೊಂತಾರೆ ಅಳಬಳನ್ನ. ಈ ಕಡೆ ಹಂಗೆ ಕೆಲಸವಳನ್ನ ತೋರಿಸ್ತಾರೆ. ಪಾಪ ಎಷ್ಟೊಂದ್ ಮನೇಲಿ ಕೆಲಸ ಮಾಡ್ತಾರೆ, ಬಟ್ ಯಾವ ಮನೆನೂ ಅವ್ರಿಗೆ ಅಡ್ಜಸ್ಟ್ ಆಗಿಲ್ಲ. ಆ ಮನೆ ಇವ್ರ ಮನೆ ತರ ನೋಡ್ಕೊಂತ ಇದ್ರು. ಅದಕ್ಕಾಗಿ ಅವ್ರ ಒಂದ್ ಕಡೆ ಫೀಲಿಂಗ್ ಅಲ್ಲ ಅವ್ರೆ. ಈ ಕಡೆ ಓನರಮ್ಮ ಅವಳ ಬಗ್ಗೆ ಯಾರ ತರನೂ ಕೆಟ್ಟದಾಗ ಹೇಳಿಲ್ಲ, ಬಟ್ ಹೋಗೋವಳು ಕೆಲಸದವಳು ಎಲ್ಲಾರ ಹತ್ರ ಹೇಳ್ಬಿಡು ಉಂಟಾಗೋಳೆ. ಲಿಫ್ಟ್ ಅಲ್ಲಿ ಹೋಗೋರೆಲ್ಲ ಒಂಥರ ಚುಡಾಯಿಸ್ತಾವ್ರೆ. ನೋಡಿ ಕ್ಲಾಸ್ ಅಲ್ಲಿ ಕೂಡ ಬರ್ದಿಕ್ಕವ್ರೆ. ಅದನ್ನ ನೋಡಿ ಓನರಮ್ಮನಿಗೆ ಸಖತ್ತು ಫೀಲ್ ಆಗ್ಬಿಡುತ್ತೆ. ಹಿಂಗೆ ಇದ್ರೆ ಹೆಂಗೆ, ಯಾರ ಜೊತೆ ಡೇಟಿಂಗ್ ಮಾಡೋಣ ಅಂತೇಳಿ ಒಂದ್ ಆಪ್ ಅಲ್ಲಿ ಒಬ್ಬನ ಹಿಡಿದು ಅವನ ಜೊತೆ ಡೇಟಿಂಗು ಹೋಯ್ತಾರೆ. ಎಲ್ಲ ಒಂದು ಹೋಟ್ಲಿಗೆ ಹೋಗೋರೆ, ಮಾತಾಡ್ತಾವ್ರೆ. ಅವನು ಏನೇನೋ ಮಾತಾಡ್ತಾವನೆ. ಓನರಮ್ಮನಿಗೆ ಅದು ಇಷ್ಟ ಆಗಿಲ್ಲ. ಹಳೆ ಕೆಲಸದವಳ ಮೇಲೆ ಜ್ಞಾನ. ಈ ಕಡೆ ಹಂಗೆ ಆ ಕೆಲಸದವ್ರು ಇದಾರಲ್ಲ ಅವ್ರ ಮನೇಲಿ ತೋರಿಸ್ತಾರೆ. ಎಲ್ಲರೂ ಮಲಗವ್ರೆ, ಬಟ್ ಅವ್ರ ಮಗಳು ಫೋನ್ ಎತ್ಕೊಂಡು ಸೀದಾ ಹಂಗೆ ಆಚೆ ಕಡೆ ಬಂದ್ರು. ಅದನ್ನ ಕೆಲಸದವಳು ಎದ್ದು ನೋಡ್ಬಿಟ್ಲು. ಸೀದಾ ಹಂಗೆ ಆಚೆ ಬಂದ್ ನೋಡ್ತಾಳೆ, ಮಗಳು ಯಾರೋ ಹುಡುಗನ ಜೊತೆ ಸೆಲ್ಫಿ ತಗೊಂತ ಅವಳೆ. ಕೆಲಸದವಳು ಬಂದ್ಬಿಟ್ಟು ಶಾಕ್ ಆಗ್ಬಿಡ್ತಾಳೆ. ಅಯ್ಯೋ ಯಾವನ ಅವನು ನನ್ನ ಮಗಳ ಜೊತೆ ಅಂತೇಳಿ ಅವನು ಓಡೋಗ್ಬಿಡ್ತಾನೆ. ಮಗಳಿಗೆ 2 ಕೊಡ್ತಾರೆ. ಇದೆಲ್ಲ ಬೇಕಾನೆ ಈ ವಯಸ್ಸಿಗೆ ನಿನಗೆ ಅಂತ. ಅಲ್ಲಿಗೆ ಯಜಮಾನ್ರು ಬಂದ್ರು. ಯಾಕೇನಾಯ್ತು, ಲೇ ಅವಳು ಡೈಲಿ ಮಾಡ್ತಾಳೆ ಕಣೆ, ನೀನು ಇವತ್ತು ನೋಡ್ಬಿಟ್ಟು ಅವಳಿಗೆ ಹೊಡೆಯಕ್ ಹೋದೆ ಯಾಕೆ. ಅಲ್ಲ ರೀ ಮಗಳವಳು ಏನೋ ಮಗಳ ಹಂಗೆ ಕಣೆ ಅವತ್ತು ಮೇಡಮ್ ಅವ್ರಿಗೂ ಆಗಿದ್ದು. ಅವ್ರು ನೋಡ್ತಾ ಇರೋ ಸರಿ ಸಡನ್ ಆಗಿ ಏನೋ ಆಗಿ ಸೌಂಡ್ ಆಗಿ ನಾವು ಹೋಗಿ ನೋಡಿದ್ವಲ್ಲ, ಅದಕ್ಕೆ ಕಣೆ ಹಂಗೆ ಮಾತಾಡಿದ್ರು. ಇವಾಗ ನಿನ್ ಮಗಳು ಮಾಡಿದಕ್ಕೆ ನಿನ್ಗೆ ಎಷ್ಟು ಕೋಪನೋ, ಅವ್ರ ಮನೇಲಿ ನಾವು ಮಾಡಿದ್ದು ತಪ್ಪು ತಾನೆ, ತಪ್ಪು ನಮ್ದು ಕಣೆ, ಕೆಲಸ ಮಾಡೋ ಜಾಗದಲ್ಲಿ ಹಂಗ್ ಮಾಡ್ಬೋದಾ ಅಂತ ಗಂಡ ಹೇಳ್ತಾವನೆ. ಅದಕ್ಕೆ ಎಂತಿ ನಾನೇನು ಬೇರೆ ಜೊತೆ ಮಾಡ್ದ, ನೀನ್ ಬೇರೆ ಜೊತೆ ಮಾಡ್ದನೋ ನನ್ ಜೊತೆ ಮಾಡ್ದನೋ ಅದು ಅವ್ರಿಗೆ ಗೊತ್ತಾ, ಅವ್ರಿಗೆ ತಪ್ಪು ತಪ್ಪೆ. ಒಂದ್ಸಲಿ ಹೋಗ್ಬಿಟ್ಟು ಮೇಡಮ್ ಹತ್ರ ಮಾತಾಡೆ ಅಂತ ಗಂಡ ಹೇಳ್ತಾನೆ. ಹಂಗೆ ಮೇಡಮ್ ನ ತೋರ್ಸಿದ್ರು. ಅಲ್ಲೋಗಿ ತರಕಾರಿ ತಗೊಂತಾವ್ರೆ. ಆ ವಯ್ಯ ಈ ಕಡೆ ಹೋಯ್ತಾನೊಬ್ಬ. ನೋಡಿದ್ರೆ ಕೆಲಸವಳು ಅಲ್ಲೇ ತರಕಾರಿ ತಗೊಂತಾವಳೆ. ಇಬ್ರಿಗೂ ಒಂಥರ ಶಾಕು. ಹಂಗೆ ನಿಂತ್ಕೊಂಡು ಒಬ್ರು ಮುಖ ಒಬ್ರು ನೋಡ್ತಾವ್ರೆ. ಓನರಮ್ಮ ಮಾತಾಡಿಲ್ಲ, ಕೆಲಸದವಳೆ ಮಾತಾಡಿದ್ಲು. ಅಕ್ಕ ಚೆನ್ನಾಗಿದ್ದೀರಾ, ಕೆಲಸವರನ್ನ ಸಿಕ್ಕಿದ್ರ, ಏನು ಒಂಥರ ಡಲ್ ಆಗಿದ್ದೀರಾ, ನೀವೇ ಬಂದಿ ತರಕಾರಿ ತಗೊಳಕ್ಕೆ ಅಂತ ಕೇಳಿದ ತಕ್ಷಣ ಓನರಮ್ಮನ್ಗೆ ಒಂಥರ ಆಗ್ಬಿಡುತ್ತೆ. ಈ ತರ ಯಾರು ಕೇಳಿಲ್ಲ ಓನರಮ್ಮನ. ಓನರಮ್ಮನು ಚೆನ್ನಾಗಿದ್ದೀನಿ, ನೀನ್ ಚೆನ್ನಾಗಿದ್ಯಾ, ಮನೇಲಿ ಮಕ್ಕಳೆಲ್ಲ ಚೆನ್ನಾಗಿದಾರ, ಮತ್ತೆ ಇನ್ನೇನ್ ಸಮಾಚಾರ, ಎಲ್ಲಿ ಕೆಲಸ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಅವಳು ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಇವ್ರಿಗೂ ಯಾರು ಕೆಲ್ಸಕ್ಕೆ ಸೆಟ್ ಆಗಿಲ್ಲ. ಹಂಗೆ ಇಬ್ರು ಒಂದ್ ಸ್ಮೈಲ್ ಕೊಡ್ಕೊಂಡು ತಗೊಳ್ಳೆ ಮನೆಗೆ ಬೆಳಗ್ಗೆ ಬೇಗ ಬಂದ್ಬಿಡು ಅಂತ ಹೇಳ್ತಾರೆ. ಅದೇ 3 ಗಂಟೆಗೆ ಓನರಮ್ಮ ಡೋರ್ ಓಪನ್ ಮಾಡಿದ್ರು. ಹಂಗೆ ಈ ಮೂವಿನ ಮುಗಿಸ್ತಾರೆ. ಈ ಮೂವಿಲಿ ಒಟ್ಟು 5-6 ಸ್ಟೋರಿ ಇದೆ. ನನಗೆ ಈ ಸ್ಟೋರಿ ತುಂಬಾ ಇಷ್ಟ ಆಯ್ತು. ಈ ಮೂವಿನ ಫುಲ್ ಆಗಿ ನೋಡ್ಬೇಕಂದ್ರೆ ನೀವು ಹೋಗ್ಬಿಟ್ಟು ಲಾಸ್ಟ್ ಸ್ಟೋರಿ ಅಂತ ಟೈಪ್ ಮಾಡಿ ಮೂವಿ ಇದ್ರೆ ಸಿಗಬಹುದು. ಹಂಗಿಲ್ಲ ಒಂದು ಸ್ಟೋರಿ ಕೇಳಿ. ಈ ಸ್ಟೋರಿಗೆ ಲೈಕ್ ಕಮೆಂಟ್ಸ್ ಜೋರಾಗಿ ಬಂದ್ರೆ ಎಲ್ಲಾ ಸ್ಟೋರಿ ಆಗ್ಬಿಡೋಣ ಅಂತ ಹೇಳ್ತಾ ಬಾಯ್. ಇನ್ನೊಂದು ವಿಷಯ, ಚೆನ್ನಾಗಿದ್ರೆ ಜೊತೆಲೇ ಇರಬೇಕು. ಓಕೆ, ಟಾಟಾ.